ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಗರಂ ಮಸಾಲ ಪುಡಿನ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ ಅರ್ಧ ಕಪ್ನಷ್ಟು ಧನಿಯಾ ತೊಗೊಂಡಿದ್ದೀನಿ, 1/4 ಕಪ್ನಷ್ಟು ಜೀರಿಗೆ, ಸುಮಾರಾಗಿ ಒಂದು 4 ಇಂಚು ಚಕ್ಕೆ ಪೀಸು 3 ತೊಗೊಂಡಿದ್ದೀನಿ, ಅಂದರೆ ಒಂದು 12 ಇಂಚಷ್ಟು ಚಕ್ಕೆ ಪೀಸ್ ತೊಗೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಸೋಂಪು, ಒಂದು 25 ಏಲಕ್ಕಿ, ಮತ್ತು ಒಂದು 3 ಕಪ್ ಏಲಕ್ಕಿ, ಒಂದು 3 ಮೊರಾಟ್ ಮೊಗ್ಗು ತೊಗೊಳ್ಳಿ, ಒಂದು 25 ಲವಂಗ, ಮತ್ತು ಪಲಾವ್ ಎಲೆ ಒಂದು 6 ತೊಗೊಳ್ಳಿ, ಒಂದು 6 ಅಥವಾ 5-6 ಇದು ಜಾವಿತ್ರಿ, 1 ಟೀ ಸ್ಪೂನಷ್ಟು ಕಾಳುಮೆಣಸು, ಒಂದು ಅರ್ಧ ಜಾಯಿಕಾಯಿ, ಒಂದು 4 ಅನಾನಸ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಲ್ಲು ಹೂವು ಅಥವಾ ಸ್ಟೋನ್ ಫ್ಲವರ್ ಹಾಕ್ಕೊಂಡಿಲ್ಲ. ಅದು ಹಾಕ್ಕೊಂಡ್ರೆ ಪಲಾವ್ಗೆ ಮತ್ತು ಬಿರಿಯಾನಿಗೆ ಚೆನ್ನಾಗಿರುತ್ತೆ. ನೀವು ನಾರ್ಮಲಾಗಿ ಪಲ್ಯ ಗೊಜ್ಜು ಎಲ್ಲ ಮಾಡಿದ್ರೆ ಈ ಪುಡಿ ಹಾಕಿದ್ರೆ ಅದರದ್ದೇ ಸ್ಟ್ರಾಂಗ್ ಫ್ಲೇವರ್ ಆಗೋದ್ರಿಂದ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಈಗ ಒಂದು ಕುಟ್ಟದ್ರಲ್ಲಿ ಜಾಯಿಕಾಯಿ ಮತ್ತು ಕಪ್ಪು ಏಲಕ್ಕಿ, ಚಕ್ಕೆನ ಈ ರೀತಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಹಂಗೆ ಕೆಚ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಬ್ಲೇಡ್ ಹಾಳಾಗುತ್ತೆ. ಈ ರೀತಿ ದಪ್ಪದಾಗಿ ಕುಟ್ಕೋಬೇಕು. ನೆಕ್ಸ್ಟ್ ಒಂದು ಪ್ಯಾನ್ನ ಬಿಸಿ ಮಾಡಿ ಅದಕ್ಕೆ ಧನಿಯಾ ಹಾಕ್ಕೊಂಡು 1 ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಆವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೇನೆ ಜೀರಿಗೆ ಹಾಕ್ಕೊಂಡು ಪಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಳ್ಳಿ. ಒಂದು ಅರ್ಧ ನಿಮಿಷ ಸಾಕು. ಆದಷ್ಟು ಎಲ್ಲದನ್ನೂ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ಈ ರೀತಿ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೆಲ್ಲ ಉಳಿದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಳ್ಳಿ. ಬಿಸಿಲು ಚೆನ್ನಾಗಿದ್ರೆ ಡೈರೆಕ್ಟಾಗಿ ಚೆನ್ನಾಗಿ ಬಿಸಿಲಲ್ಲೇ ಒಣಗಿಸ್ಬಿಟ್ಟು ಪುಡಿ ಮಾಡ್ಕೋಬೋದು, ಹುರಿಲೇಬೇಕಂತ ಏನಿಲ್ಲ. ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಕುಟ್ಟಿರೋ ಅಂಥ ಚಕ್ಕೆನೂ ಹಾಕ್ಕೊಳ್ಳಿ. ಚಕ್ಕೆ, ಏಲಕ್ಕಿಕಾಯಿ, ಜಾಯಿಕಾಯಿ ಎಲ್ಲ ಕುಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಅಥವಾ 3/4 ನಿಮಿಷ, ಸ್ವಲ್ಪ ಬೆಚ್ಚಗಾದರೆ ಸಾಕು, ಪುಡಿ ಮಾಡೋಕ್ಕೆ ಈಸಿ ಆದರೆ ಸಾಕು, ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳಿ. ಇದು ಆರಬೇಕು. ಹುರಿದಿರೋದು ಡೈರೆಕ್ಟಾಗಿ ಹಾಕಿ ಪುಡಿ ಮಾಡಿದ್ರೆ ಕಪ್ಪಾಗ್ಬಿಡುತ್ತೆ ಪುಡಿ, ಅಷ್ಟು ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಬೆಚ್ಚಗಾದಂಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಈ ರೀತಿ ಇದನ್ನು ಒಂದು ಏರ್ಟೈಟ್ ಕಂಟೈನರ್ಗೆ, ತಣ್ಣಗಾದ್ಮೇಲೆ ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ 6 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. 6 ತಿಂಗಳಾದಮೇಲೆ ಏನು ಹಾಳಾಗಲ್ಲ, ಸ್ವಲ್ಪ ಸ್ಪೈಸಸ್ ಕಡಿಮೆ ಆಗ್ತಾ ಬರುತ್ತೆ. 6 ತಿಂಗಳಿಗೊಂದ್ಸಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಗರಂ ಮಸಾಲ ಪುಡಿನ ಸುಲಭವಾಗಿ ಹೇಗೆ ಮಾಡೋದಂತೇಳಿ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.